ಐಪಿಎಲ್ಗಿಂತಲೂ ಜೋರಾಗಿದೆ ಬೈ ಎಲೆಕ್ಷನ್ ಬಾಜಿ. ಬೆಟ್ಟಿಂಗ್ ಅಖಾಡದಲ್ಲಿ ಹೊಲ, ಮನೆ, ಹಣ, ಬೈಕ್. ಬಾಗಲಕೋಟೆ ಫಲಿತಾಂಶದ ಮೇಲೆ ಬೆಟ್ಟಿಂಗ್ ಶುರುವಾಗ್ತಾ ಇದೆನಾ? ಐಪಿಎಲ್ಗಿಂತಲೂ ಜೋರಾಗಿದೆ ಬೈ ಎಲೆಕ್ಷನ್ ಬಾಜಿ. ಬೆಟ್ಟಿಂಗ್ ಅಖಾಡದಲ್ಲಿ ಹೊಲ, ಮನೆ, ಹಣ, ಬೈಕ್ ಎಲ್ಲವನ್ನೂ ಕೂಡ ಇಡ್ತಾ ಇದ್ದಾರೆ. ಬಾಗಲಕೋಟೆ ಫಲಿತಾಂಶದ ಮೇಲೆ ಬೆಟ್ಟಿಂಗ್ ಜೋರಾಗ್ತಾ ಇದೆ. ಬೈ ಎಲೆಕ್ಷನ್ನಲ್ಲಿ ಅಭ್ಯರ್ಥಿಗಳ ಸೋಲು ಗೆಲುವಿನ ಮೇಲೆ ಬೆಟ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಗೆಲುವಿನ ಅಂತರ ಪಡೆಯಬಹುದಾದ ಮತಗಳೆಷ್ಟು? ಬೆಟ್ಟಿಂಗ್ ಅಖಾಡದಲ್ಲಿ ಹೊಲ, ಮನೆ, ಹಣವನ್ನು ಮತ್ತು ಬೈಕ್ಗಳನ್ನು ಸಹಿತ ಹಣ ಇಡ್ತಾ ಇದ್ದಾರೆ. ಎಲೆಕ್ಷನ್ ಬೆಟ್ಟಿಂಗ್ಗೆ ನೂರಾರು ಸಿಮ್ ಕಾರ್ಡನ್ನು ಖರೀದಿ ಮಾಡ್ತಾ ಇದ್ದಾರೆ. ಬಾಗಲಕೋಟೆಗೆ ಸಿಎಂ ಎಂಟ್ರಿ ಆದಮೇಲೆ ಸ್ವಲ್ಪ ಸೀನ್ ಚೇಂಜ್ ಆಗಿದ್ದಾನೆ. ಕೈ ಅಭ್ಯರ್ಥಿ ಉಮೇಶ್ ಮೇಟಿಯ ಹವಾ ಹೆಚ್ಚಾಗ್ತಾ ಇದೆ. ಬಿಜೆಪಿ ಪರವಾಗಿ ಶಾಸಕ ಯತ್ನಾಳ್ ಮಿಂಚಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾಳೆ ವೀರಣ್ಣ ಚರಂತಿಮಠ ಪರ PSY ಕ್ಯಾಂಪೇನ್ ಸಹಿತ ಮಾಡ್ತಾರೆ. ಸೊ ಈಗಿರಬೇಕಾದ್ರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಬೆಟ್ಟಿಂಗ್ ರೇಟ್ನ ಗ್ರಾಫ್. ನಗರ ಪ್ರದೇಶದಲ್ಲಿ ಬಿಜೆಪಿಗೆ ಹೆಚ್ಚಿನ ಮತಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ನಿರೀಕ್ಷೆ ಇದೆ. ಕಾಂಗ್ರೆಸ್ ಗ್ರಾಮೀಣ ಭಾಗದ ಮತಗಳು ಕೈ ಹಿಡಿಯುತ್ತೆ. ಜಾತಿ ಸಮೀಕರಣದ ಪಟ್ಟಿ ಇಟ್ಕೊಂಡು ಬೆಟ್ಟಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆಂದು ವಹಿವಾಟು ನಡೀತಾ ಇದೆ. ಏನೋ ಸಾಮಾನ್ಯವಾಗಿ ನಾವು IPL ನಲ್ಲಿ ನೋಡಿರ್ತೀವಿ ಯಾವ ಥರ ಬೆಟ್ಟಿಂಗ್ಗಳನ್ನೆಲ್ಲ ಆಡ್ತಾರೆ ಅನ್ನೋದನ್ನು. ಆದರೆ ಈಗಿರಬೇಕಾದ್ರೆ ಬೈ ಎಲೆಕ್ಷನ್ನಲ್ಲೂ ಸಹಿತ IPLಗಿಂತ ಜೋರಾಗಿ ಇಲ್ಲಿ ಬಾಜಿಯನ್ನು ಕಟ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿಗಳನ್ನು ಕೂಡ ಕೇಳ್ಪಡ್ತಾ ಇದೆ. ಬೆಟ್ಟಿಂಗ್ ಅಖಾಡದಲ್ಲಿ ಹೊಲ, ಮನೆ, ಹಣ, ಬೈಕ್ ಎಲ್ಲವನ್ನೂ ಕೂಡ ಇಟ್ಟು ಬೆಟ್ಟಿಂಗ್ ಆಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಈ ಒಂದು ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ, BJP ಗೆಲ್ಲುತ್ತಾ, ಉಮೇಶ್ ಮೇಟಿ ಅವರು ಗೆಲ್ತಾರಾ ಅಥವಾ ವೀರಣ್ಣ ಚರಂತಿಮಠ ಅವರು ಗೆಲ್ತಾರಾ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಹಿವಾಟು ನಡೆಯುತ್ತೆ ಅನ್ನುವಂಥದ್ದು ಕೂಡ ಕೇಳ್ಪಡ್ತಾ ಇದ್ದೇವೆ. ಸಾಕಷ್ಟು ಈಗಾಗಲೇ ಸಿಮ್ ಕಾರ್ಡ್ಗಳನ್ನು ಅತಿ ಹೆಚ್ಚಾಗಿ ಆ ಒಂದು ಕ್ಷೇತ್ರದಲ್ಲಿ ಖರೀದಿಯನ್ನು ಮಾಡಿದ್ದಾರೆ ಕೂಡ ಎನ್ನಲಾಗ್ತಾ ಇದೆ. ಸೊ ಈಗಿರಬೇಕಾದ್ರೆ ಬೈ ಎಲೆಕ್ಷನ್ನನ್ನು ಅಂತಹ ಒಂದು ಸಂದರ್ಭದಲ್ಲಿ ಮತ ಹಾಕುವುದಕ್ಕಿಂತ ಹೆಚ್ಚಾಗಿ ಬೆಟ್ಟಿಂಗ್ ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಎಲ್ಲ ರೀತಿಯಾದಂತಹ ಬೆಟ್ಟಿಂಗ್ ಮಾತುಗಳು ಕೂಡ ಅಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ನಾವು ಸಾಮಾನ್ಯವಾಗಿ IPLಗಳ ಒಂದು ಮ್ಯಾಚ್ಗಳಾಗಿರ್ಬೋದು, ಪಂದ್ಯಗಳು, ಇಂಡಿಯಾ ವರ್ಸಸ್ ಪಾಕಿಸ್ತಾನ, ಈ ರೀತಿಯಾದ IPLಗಳಾಗಿರ್ಬೋದು, ಈ ರೀತಿಯಲ್ಲಿ ಬೆಟ್ಟಿಂಗ್ ಆಡೋದನ್ನು ಸಹಜವಾಗಿ ನಾವು ಕೇಳಿರ್ತೀವಿ, ನೋಡಿರ್ತೀವಿ. ಸೊ ಈಗಿರಬೇಕಾದ್ರೆ ಬೈ ಎಲೆಕ್ಷನ್ನಲ್ಲೂ ಸಹಿತ ಬೆಟ್ಟಿಂಗ್ ಆಡ್ತಾರೆ ಅನ್ನುವಂತಹ ಮಾಹಿತಿ ಈಗ ಕೇಳಿ ಬರ್ತಾ ಇದೆ. ವೀರಣ್ಣ ಚರಂತಿಮಠ ಅವರ ಪರವಾಗಿ ಮತ್ತು ಉಮೇಶ್ ಮೇಟಿ ಅವರ ಪರವಾಗಿ ದುಡ್ಡನ್ನು ಸುರಿಯೋದಕ್ಕೆ ಇವರು ಗೆದ್ದೇ ಗೆಲ್ತಾರೆ, ಇಷ್ಟು ಅಂತರದ ವೋಟ್ಗಳಲ್ಲಿ ಇವರು ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಬೆಟ್ಟಿಂಗನ್ನು ಆಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಮಾಹಿತಿ ಹರಿದಾಡ್ತಾ ಇದೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.